ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಇವತ್ತು ನಿಮ್ಮ ದೀಪಾವಳಿಗೆ ಮನೆ ಮುಂದೆ ಹಾಕುವಂತಹ ರಂಗೋಲಿಯನ್ನ ಸರಳವಾಗಿ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವತ್ತು ನಾನು 5 ಡಾಟ್ಸ್ ಇಂದ 3 ಡಾಟ್ಸ್ ವರೆಗೆ, ಅಂದ್ರೆ 1 2 3 4 5 ಇಲ್ಲಿ 3 ಡಾಟ್ಸ್ ವರೆಗೆ ನಿಲ್ಲಿಸಬೇಕು. ಈ ಚುಕ್ಕಿಗಳನ್ನ ಈ ತರ ಇಟ್ಕೋಬೇಕು. ಅಂದ್ರೆ ಮಿಡಲ್ ಅಲ್ಲಿ, ಇವಾಗ ನಾನು ಚುಕ್ಕಿ ಕೆಳಗೆ ಚುಕ್ಕಿ ಇಟ್ಕೊಂಡಿರ್ಲಿಲ್ಲ, ಮಿಡಲ್ ಅಲ್ಲಿ ಈ ತರ ಮಿಡಲ್ ಅಲ್ಲಿ ಚುಕ್ಕಿಗಳನ್ನ ಇಟ್ಕೊಂಡು ಹೋಗ್ಬೇಕು. ಯಾವ ರೀತಿ ತೆಗಿಬೇಕು ಈ ರಂಗೋಲಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ. ತುಂಬಾನೇ ಚೆನ್ನಾಗಿ, ಅಂದ್ರೆ ನೀವು ದೀಪಾವಳಿಗೆ ಪೂಜೆ ಮಾಡುವಾಗ ನಿಮ್ಮ ಶಾಪ್ಸ್ಗಳ ಮುಂದೆ ಆಗಲಿ ಅಥವಾ ಮನೆಗಳ ಮುಂದೆ ಅಥವಾ ದೇವರ ಮನೆಯ ಮುಂದೆ ಕೂಡ ಈ ತರ ರಂಗೋಲಿಗಳನ್ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನೋಡಿ. ಈ ತರ ಮಾಡ್ಕೊಳ್ಬೇಕು. ನೀವು ಕೂಡ ಬೇರೆ ಹೊಸದಾಗಿ ಹಾಕಿರ್ತೀರಾ ರಂಗೋಲಿಯನ್ನ, ಬಟ್ ನನಗೆ ಹಂಚಿರೋದನ್ನ ನಾನು ಈ ತರ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ತೆಗೆದಿರುವಂತಹ ರಂಗೋಲಿಗಳನ್ನ ವಿಡಿಯೋ ಮೂಲಕ ಕಳಿಸ್ಬೋದು, ಅಥವಾ ನಾನು ತೆಗೆದಿರುವಂತಹ ರಂಗೋಲಿಯನ್ನ ನಿಮಗೆ ಇಷ್ಟವಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ನನ್ನ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ. ತುಂಬಾನೇ ಸರಳ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ತರ ಮಾಡ್ಕೊಂಡು ಬಿಡಬೇಕು. ಮಾಡ್ಕೊಂಡಾದ್ಮೇಲೆ ಇದು ದೀಪವನ್ನ, ನಂತರ ಇಲ್ಲಿ ಈ ತರ ಚುಕ್ಕಿಗಳನ್ನು ಮಾಡಿಕೊಂಡು ತುಂಬಾನೇ ಸರಳವಾಗಿ ಮಾಡ್ಕೊಂಡು ಬಿಡಬೇಕು. ನನಗೆ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತಿರಲಿಲ್ಲ, ಅದಕ್ಕಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ವಿಡಿಯೋ ಮಾಡುವಾಗ ಒಬ್ಬ ಹೇಳಿದರೆ ಅನುಕೂಲ ಆಗುತ್ತೆ. ಇದು ಈ ತರ ಎಲ್ಲ ದೀಪಗಳನ್ನ ಈ ತರ ಮಾಡ್ಕೊಂಡು ಬಿಡಬೇಕು. ಆಮೇಲೆ ನಿಮಗೆ ಕಲರ್ಸ್ ಕೂಡ ಹಾಕಬೇಕು ಅಂದ್ರೆ ಕಲರ್ ಕೂಡ ಹಾಕಿ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನನ್ನ ಕಲರಲ್ಲಿ ಇಲ್ಲಿ ಹಾಕಿರ್ಲಿಲ್ಲ. ನೀವು ಮನೆ ಮುಂದೆ ಮಾಡುವಾಗ ದೀಪಕ್ಕೆ ಆಗಲಿ ಅಥವಾ ಇದು ಹಣತೆಗಳಿಗೆ ಕಲರ್ ಅನ್ನ ಕೊಟ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ. ಎಲ್ಲನ ನಾನು ಈ ತರ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೆ ಅರ್ಥ ಆಗ್ತಿರ್ಬೇಕು ನೋಡಿ. ಎಲ್ಲ ದೀಪವನ್ನ ಈ ತರ ನಾನು ರೆಡಿ ಮಾಡ್ಕೊಂಡೆ ನೋಡಿ. ಈ ತರ ಆಯ್ತಲ್ವಾ? ಇವಾಗ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಆಗಲಿ ಅಥವಾ ಇದಕ್ಕೆ ಫ್ಲವರ್ ಡೆಕೋರೇಟರ್ನ ಮಾಡೋಣ ನೋಡಿ. ಈ ತರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಅಂದ್ರೆ ಫ್ಲವರ್ ಕೂಡ ನಾವು ಕೆಳಗಡೆ ಈ ತರ ಮಾಡ್ಕೊಂಡು ಬಿಡ್ಬೇಕು ನೋಡಿ. ಈ ರಂಗೋಲಿಯನ್ನ ನೀವು ಇಷ್ಟ ಆದ್ರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ನೋಡಿ ಈ ತರ ಚೆನ್ನಾಗಿ ಅನ್ಸುತ್ತೆ. ಇದಕ್ಕೆ ನೋಡಿ ಈ ತರ ಫ್ಲವರ್ ಅನ್ನು ಮಾಡ್ಕೋಬೇಕು. ನಂತರ ಫಿನಿಶಿಂಗ್ ಟೈಮಲ್ಲಿ ನಾ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಇದಕ್ಕೆ ನೀವು ಫುಲ್ ಆಗಿ ಕಲರ್ ಶೇಡ್ ಅನ್ನ ಮಾಡಿ ನಂತರ ತುಂಬಾನೇ ಚೆನ್ನಾಗಾಗುತ್ತೆ. ನೀವು ಮನೆ ಮುಂದೆ ಹಾಕುವಾಗ ಅಥವಾ ನೀವು ದೇವಸ್ಥಾನದ ಮುಂದೆ ಹಾಕುವಾಗ ಇದಕ್ಕೆ ಕಲರ್ ಅನ್ನ ಕೊಟ್ಬಿಡಿ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇದು ಫ್ಲವರ್ಸ್ ಗಳನ್ನು ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ. ಇದು ಇಷ್ಟ ಆಯ್ತಲ್ವಾ? ಇದು ದೀಪ ಕೂಡ ಆಯ್ತು. ನಂತರ ಇವಾಗ ನಾವು ನೋಡಿ ಈ ತರ ಫ್ಲವರ್ ಅನ್ನ ಆಯ್ತು. ಇದಕ್ಕೆ ಸ್ವಲ್ಪ ನಾವು ದೀಪಕ್ಕೆ ಈ ತರ ಶೇಡ್ ಅನ್ನ ಮಾಡ್ಕೊಳ್ಳೋಣ. ಇದು ಮಧ್ಯದಲ್ಲಿರುವಂತಹ ಡಾಟ್ಸ್ಗಳಿಗೆ ನಾವು ಈ ತರ ಮಾಡ್ಕೊಂಡು ಬಿಡೋಣ ನೋಡಿ. ಈ ಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಮಿಡಲಲ್ಲಿ ಈ ಥರ ಮಾಡಿಕೊಂಡು ಇವಾಗ ನಾವು ಇದು ಎಷ್ಟು ಚುಕ್ಕಿಯಿಂದ ಅಂತಂದರೆ 5 ಸ್ಟಾರ್ 3 ಅಂದರೆ 5ರಿಂದ
3 ಅಂದರೆ ಇದು ನಾವು ದೀಪಾವಳಿಗೆ ಹಾಕುವಂತಹ ರಂಗೋಲಿ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಮನೆ ಮುಂದೆ ತುಂಬ ಈಸಿಯಾಗಿ ನೀವು ರಂಗೋಲಿಯನ್ನು ಬಿಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬೈ ಬಾಯ್. ಹಾಗೆ ಇನ್ನೂ ದೀಪಾವಳಿಗೆ ರಂಗೋಲಿಗಳನ್ನು ಬೇಕಿದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿರುವಂತಹ ರಂಗೋಲಿಯನ್ನು ನಾನು ಮುಂದೆ ತಗೊಂಡು ಬಂದು ಹಾಕ್ತೀನಿ. ಥ್ಯಾಂಕ್ ಯು.